ನಮಸ್ತೆ, ನನ್ನ ಹೆಸರು ಗುರು. ವೆಲ್ಕಮ್ ಟು ಮೈ ಚಾನಲ್ G2 LIC ಗುರು. ರೈಟ್. ಸೊ ಇವತ್ತಿನ ವಿಷಯ ಓಲ್ಡ್ ರಿಸಮ್, ಓಲ್ಡ್ ಟ್ಯಾಕ್ಸ್ ರಿಸಮ್ ಮತ್ತೆ ನ್ಯೂ ಟ್ಯಾಕ್ಸ್ ರಿಸಮ್. ಸೊ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿರುವಂತಹ ಬಜೆಟ್ ಪ್ರಕಾರ ಟ್ಯಾಕ್ಸ್ ಎಕ್ಸಂಪ್ಷನ್ ಏನ್ ಸಿಗ್ತಿದೆ ಅಂತ ಲಾಸ್ಟ್ ಇಯರ್ ಕೂಡ ನೋಡಿದ್ವಿ. ಸೊ ಈ ವರ್ಷ ಏನಾದ್ರು ಹೊಸದಾಗಿ ಸಿಗುತ್ತಾ, ಸೊ ಏನಾದ್ರು ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತಾ ಅಂತ ಎಲ್ಲರೂ ಕಾತ್ ನೋಡ್ತಾ ಇದ್ರಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋನ ಇವತ್ತು ಕವರ್ ಮಾಡ್ತಾ ಇದ್ದೀನಿ. ಸೊ ಎರಡು ಟ್ಯಾಕ್ಸ್ ರಿಸೈಮ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಓಲ್ಡ್ ರಿಸೈಮ್ ಏನಿದೆ ಅದ್ರ ಜೊತೆಲಿ ಹೊಸ ಟ್ಯಾಕ್ಸ್ ರಿಸೈಮ್ ಕೂಡ ಲಾಸ್ಟ್ ಇಯರ್ ಇಂಟ್ರೊಡ್ಯೂಸ್ ಮಾಡಿದ್ರು. ಬಟ್ ಆಪ್ಷನ್ ನ ಇಟ್ಟಿದ್ರು, ಯಾರಿಗೆ ಓಲ್ಡ್ ಟ್ಯಾಕ್ಸ್ ರಿಸೈಮ್ ಬೇಕು ಅನ್ಸುತ್ತೋ ಅವ್ರು ಅದನ್ನ ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ಡಿಫಾಲ್ಟ್ ರಿಸೈಮ್ ಏನಿದೆ ಆ ಡಿಫಾಲ್ಟ್ ರಿಸೈಮ್ ಆಗಿ ನ್ಯೂ ಟ್ಯಾಕ್ಸ್ ರಿಸೈಮ್ ಆಗುತ್ತೆ ಅಂತ ಹೇಳಿದ್ರು. ಸೊ ಇಲ್ಲಿ ಕೆಲವೊಂದಷ್ಟು ಕನ್ಫ್ಯೂಷನ್ಸ್ ಇದೆ, ಯಾವ್ದು ಬೆಸ್ಟ್ ಅಂತ. ಸೊ ಓಲ್ಡ್ ಟ್ಯಾಕ್ಸ್ ರಿಸೈಮ್ ಅಲ್ಲಿ ಟ್ಯಾಕ್ಸ್ ಫೈಲ್ ಮಾಡಿದ್ರೆ ಬೆಸ್ಟಾ ಅಥವಾ ನ್ಯೂ ಟ್ಯಾಕ್ಸ್ ರಿಸೈಮ್ ಪ್ರಕಾರ ಹೋದ್ರೆ ಟ್ಯಾಕ್ಸ್ ಫೈಲ್ ಮಾಡಿದ್ರೆ ಬೆಸ್ಟ್ ಅಂತ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಆ ಕನ್ಫ್ಯೂಷನ್ ನ ದೂರ ಮಾಡ್ಲಿಕ್ಕೆ ಈ ವಿಡಿಯೋ ನಿಮ್ಗೆ ಸಹಾಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮ್ಗೆ ಸುಮಾರು ಯಾವ್ದು ಬೆಸ್ಟ್ ಅಂತ ತಿಳ್ಕೊಬೇಕು ಅನ್ನೋದಾದ್ರೆ ಒಂದು ಕ್ಯಾಲ್ಕುಲೇಷನ್ ಕೂಡ ಇದೆ, ಆ ಎಕ್ಸಾಂಪಲ್ ಸಮೇತ ಇದೆ. ವಿಡಿಯೋನ ಪೂರ್ತಿ ನೋಡಿ. ಸುಮಾರು 15 ರಿಂದ 16 ಲಕ್ಷ ಇನ್ಕಮ್ ಇರುವಂತವ್ರು ಕೂಡ ಝೀರೋ ಟ್ಯಾಕ್ಸ್ ನ ಪೇ ಮಾಡುವಂತ ಒಂದು ಅವಕಾಶ ಈ ಟ್ಯಾಕ್ಸ್ ರಿಸೈಮ್ ಅಲ್ಲಿ ಸಿಗುತ್ತೆ. ಅದು ಹೇಗ್ ಬಳಸ್ಕೊಬಹುದು ಅನ್ನೋದನ್ನ ನೋಡೋಣ ಬನ್ನಿ. ಸೊ ಓಲ್ಡ್ ಟ್ಯಾಕ್ಸ್ ರಿಸೈಮ್ ಪ್ರಕಾರ ಮತ್ತೆ ನ್ಯೂ ಟ್ಯಾಕ್ಸ್ ರಿಸೈಮ್ ಪ್ರಕಾರ ಸುಮಾರು 15 ರಿಂದ 16 ಲಕ್ಷ ಇನ್ಕಮ್ ಇರುವಂತ ವ್ಯಕ್ತಿ ಕೂಡ ಝೀರೋ ಟ್ಯಾಕ್ಸ್ ನ ಪೇ ಮಾಡೋದು ಹೇಗೆ, ಡಿಡಕ್ಷನ್ಸ್ ನ ಯೂಸ್ ಮಾಡಿಕೊಂಡು ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇರೋ ಚಾರ್ಟ್ ಪ್ರಕಾರ ನೋಡೋದಾದ್ರೆ ಚಾರ್ಟ್ ಹೇಳ್ತಿದೆ ಇಲ್ಲಿ ಓಲ್ಡ್ ರಿಸೈಮ್ ಮತ್ತೆ ನ್ಯೂ ಟ್ಯಾಕ್ಸ್ ರಿಸೈಮ್ ಪ್ರಕಾರ ಹೋಗೋದಾದ್ರೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ. ಸೊ ಮೊದಲನೇದಾಗಿ ಲೆಫ್ಟ್ ಸೈಡ್ ವರ್ಟಿಕಲ್ ಕಾಲಮ್ ಹೇಳ್ತಿದೆ ಗ್ರಾಸ್ ಇನ್ಕಮ್. ಸೊ 5.5 ಲಕ್ಷದಿಂದ ಸ್ಟಾರ್ಟ್ ಆಗಿ 16 ಲಕ್ಷ ರೂಪಾಯಿ ಇನ್ಕಮ್ ವರೆಗೂ ಎಡಗಡೆ ಕಾಲಮ್ ಅಲ್ಲಿ ತೋರಿಸ್ತಾ ಇದೆ. ಬಲಗಡೆ ಮೇಲ್ಗಡೆ ಇರುವಂತ ಹಾರಿಜಾಂಟಲ್ ಲೈನು ಡಿಡಕ್ಷನ್ಸ್ ನ ತೋರಿಸ್ತಾ ಇದೆ. ಸೊ ನೀವು ಟ್ಯಾಕ್ಸ್ ರಿಸೈಮ್ ನ ಬಳಸ್ಕೊಂಡು ಟ್ಯಾಕ್ಸ್ ಸೇವಿಂಗ್ಸ್ ಮಾಡಬೇಕು ಅಂತಂದ್ರೆ ಈ ಚಾರ್ಟ್ ಪ್ರಕಾರ ಹೋಗೋದ್ರ ಮುಖಾಂತರ ನೀವು ಟ್ಯಾಕ್ಸ್ ಅನ್ನ ಝೀರೋ ಮಾಡ್ಬೋದು. ಹೇಗೆ ಅನ್ನೋದಾದ್ರೆ, ಸೊ ಓಲ್ಡ್ ಟ್ಯಾಕ್ಸ್ ರಿಸೈಮ್ ಮತ್ತೆ ನ್ಯೂ ಟ್ಯಾಕ್ಸ್ ರಿಸೈಮ್ ನಲ್ಲಿ ಮಿನಿಮಮ್ ಒಂದಷ್ಟು ಅಮೌಂಟ್ಸ್ ಏನಿದೆ ಆ ಅಮೌಂಟ್ ವರೆಗೂ ಝೀರೋ ಟ್ಯಾಕ್ಸ್ ಅಂತ ಆಲ್ರೆಡಿ ಡಿಕ್ಲೇರ್ ಆಗಿದೆ. ಸೊ ಓಲ್ಡ್ ಟ್ಯಾಕ್ಸ್ ರಿಸೈಮ್ ಪ್ರಕಾರ ಹೋದ್ರೆ 5.5 ಲಕ್ಷ ರೂಪಾಯಿವರೆಗೂ ಟ್ಯಾಕ್ಸ್ ಬಂದು ಝೀರೋ ಇದೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ನ ಸೇರಿ. ಸೊ ನ್ಯೂ ಟ್ಯಾಕ್ಸ್ ರಿಸೈಮ್ ಗೆ ಬಂದ್ರೆ 7.5 ಲಕ್ಷ ರೂಪಾಯಿ ಅಥವಾ 7 ಲಕ್ಷ ರೂಪಾಯಿವರೆಗೂ ಝೀರೋ ಇದೆ. ಸೊ ಇಲ್ಲಿ ನಿಮ್ಮ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಏನಿದೆ ಅಥವಾ ನಿಮ್ಮ ಡಿಡಕ್ಷನ್ಸ್ ಏನಿದೆ ಆ ಡಿಡಕ್ಷನ್ಸ್ ಮೇಲೆ ನೀವು ಯಾವ ರಿಸೈಮ್ ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳುತ್ತೆ. ಸೊ ಉದಾಹರಣೆಗೆ, ಸೊ ನಿಮ್ಮ ಆದಾಯ 7 ಲಕ್ಷ ರೂಪಾಯಿ ಅಷ್ಟೇ ಇದ್ರೆ ಅಥವಾ 8 ಲಕ್ಷ ರೂಪಾಯಿ 8,40,000 ಅಥವಾ 8.5 ಲಕ್ಷ ರೂಪಾಯಿವರೆಗೂ ಅಷ್ಟೇ ಇದ್ರೆ ನಿಮ್ಮ ಆದಾಯ 1.5 lakh ನ ಡಿಸ್ಕ್ಲೋಸ್ ಮಾಡಿ, ಸೊ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನಿದೆ ಅದನ್ನ ಕವರ್ ಮಾಡಿ ATC ಅಥವಾ ಡಿಡಕ್ಷನ್ ನ ಕವರ್ ಮಾಡಿಕೊಂಡು ನಿಮ್ಮ ಟ್ಯಾಕ್ಸ್ ಏನಿದೆ ಅದನ್ನ ನ್ಯೂ ಟ್ಯಾಕ್ಸ್ ಅಂಡ್ ಪ್ರೆಸೆಂಟ್ ಹೋದ್ರೆ ಝೀರೋ ಆಗುತ್ತೆ. ರೈಟ್. ಅಕಸ್ಮಾತ್ ನೀವು ಇನ್ನು ಹೆಚ್ಚಿಗೆ ಡಿಡಕ್ಷನ್ಸ್ ಇದೆ ನಿಮ್ ಕಡೆ ಅಂತ ಅಂದ್ಕೊಂಡಾಗ ಸೊ ನೀವು ಓಲ್ಡ್ ಟ್ಯಾಕ್ಸ್ ರಿಸೈಮ್ಗೆ ಹೋಗ್ಬೇಕಾಗಿ ಬರುತ್ತೆ. ಸೊ ಹೆಚ್ಚೆಚ್ಚು ಟ್ಯಾಕ್ಸ್ ರಿಸೈಮ್ ಸಿಕ್ತು ನಿಮ್ ಕಡೆ ಅಂತಂದ್ರೆ, ಸಾರಿ, ಹೆಚ್ಚೆಚ್ಚು ಡಿಡಕ್ಷನ್ಸ್ ನಿಮ್ ಕಡೆ ಇದೆ, ಡಿಡಕ್ಷನ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ನಿಮ್ ಕಡೆ ಇದ್ರೆ ಆ ಸಮಯದಲ್ಲಿ ನಿಮಗೆ ಓಲ್ಡ್ ಟ್ಯಾಕ್ಸ್ ರಿಸೈಮ್ ಏನಿದೆ ಅದು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ 3,75,000 ರೂಪಾಯಿವರೆಗೂ ನೀವು ರಿಡಕ್ಷನ್ ಮಾಡ್ಕೊಳ್ತೀರಾ ಅನ್ನೋ ಅವಕಾಶ ನಿಮ್ ಕಡೆ ಇದ್ರೆ 16 ಲಕ್ಷ ರೂಪಾಯಿ ಇನ್ಕಮ್ಗೂ ಕೂಡ ಟ್ಯಾಕ್ಸ್ ಬಂದು ಝೀರೋ ಆಗುತ್ತೆ. ಸೊ ಹೆಚ್ಚಿಗೆ ಚಾರ್ಟ್ ಹೇಳೋ ಪ್ರಕಾರ ಹೆಚ್ಚಿಗೆ ಡಿಡಕ್ಷನ್ಸ್ ಮಾಡ್ಕೊಳ್ತಿದ್ದೀರಾ ಅಂತ ಹೋದ್ರೆ ನಿಮಗೆ ಟ್ಯಾಕ್ಸ್ ಝೀರೋ ಆಗುತ್ತೆ. ಯಾರೆಲ್ಲ ಹೆಚ್ಚೆಚ್ಚಿಗೆ ಟ್ಯಾಕ್ಸ್ ಡಿಡಕ್ಷನ್ ಮಾಡ್ಕೊಳ್ತೀರಾ ಅಂತ ಡಿಡಕ್ಷನ್ಸ್ ನ ಯೂಸ್ ಮಾಡ್ಕೊಳ್ತೀರಾ, ಡಿಡಕ್ಷನ್ ಆಪ್ಷನ್ ಪ್ರಕಾರ ಯೂಸ್ ಮಾಡ್ಕೊಳ್ತೀರಾ ಅಂತಂದ್ರೆ ನಿಮ್ಗೆ ಟ್ಯಾಕ್ಸ್ ಝೀರೋ ಆಗುತ್ತೆ. ಸೊ 20 to 30% ಬ್ರಾಕೆಟ್ ಇರುವಂತವ್ರು ಈ ಮೇಲೆ ತೋರಿಸಿರುವಂತ ಚಾರ್ಟ್ ಅಲ್ಲಿ ಇರುವಂತ ಡಿಡಕ್ಷನ್ ವ್ಯಾಲ್ಯೂಸ್ ಪ್ರಕಾರ ಆ ಡಿಡಕ್ಷನ್ಸ್ ನ ಯೂಸ್ ಮಾಡಿಕೊಂಡು ಡಿಫರೆಂಟ್ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ಸ್ ಅಲ್ಲಿ ಇರುವಂತ ಆಪ್ಷನ್ ನ ಬಳಸ್ಕೊಂಡು ನೀವು ಕೂಡ ಇನ್ಕಮ್ ಟ್ಯಾಕ್ಸ್ ಏನಿದೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ನ ಸೊನ್ನೆಗೆ ತರಬಹುದು. 16 ಲಕ್ಷ ಆದಾಯದವರೆಗೆ ಸುಮಾರು 16 ಲಕ್ಷ ಆದಾಯ ಇದ್ರೆ ನೀವು 3,75,000 ರೂಪಾಯಿವರೆಗೂ ರಿಡಕ್ಷನ್ ನ ತೋರಿಸಿ ನಿಮ್ಮ ಆದಾಯ ಏನಿದೆ ಅದಕ್ಕೆ ಬರುವಂತ ಟ್ಯಾಕ್ಸ್ ನ ಝೀರೋ ಮಾಡ್ಬೋದು. ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಅದಕ್ಕಿಂತ ಮೊದಲಲ್ಲಿ ಏನಿದೆ ಈ ಓಲ್ಡ್ ಟ್ಯಾಕ್ಸ್ ರಿಸೈಮ್ ಕಂಡೀಷನ್ಸ್ ಮತ್ತೆ ನ್ಯೂ ಟ್ಯಾಕ್ಸ್ ರಿಸೈಮ್ ಪ್ರಕಾರ ಏನು ಕಂಡೀಷನ್ಸ್ ಇದೆ ಅಥವಾ ಟ್ಯಾಕ್ಸಬಲ್ ಲಿಮಿಟ್ ಏನು, ನಾನ್ ಟ್ಯಾಕ್ಸಬಲ್ ಲಿಮಿಟ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಓಲ್ಡ್ ಟ್ಯಾಕ್ಸ್ ರಿಸೈಮ್ಗೆ ಬಂದ್ರೆ
2023-24 ಫೈನಾನ್ಷಿಯಲ್ ಇಯರ್ ಇದ್ದಂತ ಸೇಮ್ ರೇಟ್ಸ್ ಕೂಡ ಇವತ್ತು 2024-25 ಫೈನಾನ್ಷಿಯಲ್ ಇಯರ್ ಕೂಡ ಅಪ್ಲೈ ಆಗುತ್ತೆ. ಸೊ ಮೇಲೆ ಕಾಣಿಸ್ತಿರುವಂತ ಮೊದಲನೇ ಚಾರ್ಟ್ ಅಲ್ಲಿ ಓಲ್ಡ್ ರಿಸರ್ವ್ ತೋರಿಸುತ್ತೆ. ಸೊ ಅಪ್ ಟು 2.5 lakhs ಏನಿತ್ತು ಇಂಡಿವಿಜುವಲ್ಸ್ 60 ವರ್ಷದ ಒಳಗಡೆ ಇರುವಂತವ್ರಿಗೆ ಟ್ಯಾಕ್ಸ್ 0 ಇತ್ತು. ಹಾಗೆ 60 ರಿಂದ 80 ವರ್ಷದವರೆಗೂ ಕೂಡ ಸೀನಿಯರ್ ಸಿಟಿಜನ್ಸ್ ಯಾರಿದ್ದಾರೆ ರೆಸಿಡೆಂಟ್ ಸೀನಿಯರ್ ಸಿಟಿಜನ್ಸ್ ಅವ್ರಿಗೂ ಕೂಡ ಟ್ಯಾಕ್ಸ್ 0 ಇದೆ 2.5 lakhs ವರೆಗೂ. ಎಬೋ 80 years ಇದ್ರೂ ಕೂಡ 2.5 lakhs ವರೆಗೂ 0 ಟ್ಯಾಕ್ಸ್ ಇದೆ. ಸೊ 2,50,100 ರೂಪಾಯಿಂದ 3 ಲಕ್ಷ ರೂಪಾಯಿವರೆಗೂ 60 ವರ್ಷದೊಳಗಡೆ ಇರುವಂತವ್ರಿಗೆ 5% ಟ್ಯಾಕ್ಸ್ ಇತ್ತು. ಬಟ್ ಅಬೋ 60 years ಅವ್ರಿಗೆ ಟ್ಯಾಕ್ಸ್ 3 ಲಕ್ಷ ರೂಪಾಯಿವರೆಗೂ 0 ಇತ್ತು. ಸೊ 3,01,000 ರೂಪಾಯಿಯಿಂದ 5 ಲಕ್ಷ ರೂಪಾಯಿವರೆಗೆ 60 years ಒಳಗಡೆ ಇರುವಂತ ಇಂಡಿವಿಜುವಲ್ಸ್ಗೆ 5% ಟ್ಯಾಕ್ಸ್ ಹಾಗೆ ಕಂಟಿನ್ಯೂ ಆಗ್ತಿದೆ. ಮತ್ತೆ ಎಬೋ 60 years ಇರುವಂತವ್ರಿಗೆ ಅಪ್ ಟು 80 years ವರೆಗೆ 5 lakhs ಇನ್ಕಮ್ ಇದ್ರೆ 3 lakhs ಮೇಲ್ಪಟ್ಟು 5 ಲಕ್ಷ ರೂಪಾಯಿವರೆಗೂ ಇನ್ಕಮ್ ಇದ್ರೆ 5% ಟ್ಯಾಕ್ಸ್ ಅವರು ಕೂಡ ಪೇ ಮಾಡ್ಬೇಕಾಗಿ ಬರುತ್ತೆ. ಬಟ್ 80 ವರ್ಷ ಮೇಲ್ಪಟ್ಟವ್ರಿಗೆ ಟ್ಯಾಕ್ಸ್ 5 ಲಕ್ಷ ರೂಪಾಯಿವರೆಗೂ 0 ಆಗುತ್ತೆ. ರೈಟ್. ಸೊ 5 ಲಕ್ಷ ಮೇಲ್ಪಟ್ಟವ್ರಿಗೆ 5,01,000 ರೂಪಾಯಿಂದ 10 ಲಕ್ಷ ರೂಪಾಯಿವರೆಗೆ 20% ಟ್ಯಾಕ್ಸ್ ಪೇ ಮಾಡ್ಬೇಕಾಗಿ ಬರುತ್ತೆ ಎಲ್ರೂ ಕೂಡ. ಹಾಗೆ 10 ಲಕ್ಷ ಮೇಲ್ಪಟ್ಟಂತ ಆದಾಯಕ್ಕೆ 30% ಟ್ಯಾಕ್ಸ್ ನ ಪೇ ಮಾಡಬೇಕಾಗಿತ್ತು ಓಲ್ಡ್ ರಿಸೈನ್ ಪ್ರಕಾರ. ಸೊ ಅಪ್ ಟು 5 lakhs ಸೀನಿಯರ್ ಸಿಟಿಜನ್ಸ್ಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇತ್ತು. ಉಳಿದಂತವ್ರಿಗೆ 3 lakhs ವರೆಗೂ ಅಷ್ಟೇ ಇತ್ತು. ಅಲ್ಲಿಂದ ಆಚೆಗೆ 5% ಇತ್ತು. ಡಿಡಕ್ಷನ್ಸ್ ಮುಖಾಂತರ 5 lakhs ವರೆಗೂ ಕೂಡ ಟ್ಯಾಕ್ಸ್ ನ 0 ಮಾಡ್ಕೊಂಬೋದಿತ್ತು. ಇದು ಓಲ್ಡ್ ಟ್ಯಾಕ್ಸ್ ರಿಸೈನ್. ಸೊ ಇಲ್ಲಿ ನೆಕ್ಸ್ಟ್ 2023 ಬಜೆಟ್ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಏನ್ ಮಾಡ್ತಾರೆ, ಇಲ್ಲಿ ಇದ್ದಂತ ಕನ್ಫ್ಯೂಷನ್ಸ್ ನ ಸಿಂಪ್ಲಿಫೈ ಮಾಡ್ಲಿಕ್ಕೋಸ್ಕರ ಒಂದು ಹೊಸ ರಿಸೈಮ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ನ್ಯೂ ರಿಸೈಮ್ ಪ್ರಕಾರ ಏನ್ ಹೇಳುತ್ತೆ ಅಂತಂದ್ರೆ ಅಪ್ ಟು ₹3 lakhs ಟ್ಯಾಕ್ಸ್ ನಿಲ್ ಆಗುತ್ತೆ. 3 lakhs 1 to 6 lakhs 5% ಟ್ಯಾಕ್ಸ್ ಆಗುತ್ತೆ. ಟ್ಯಾಕ್ಸ್ ರಿಬೇಟ್ ಅಂಡರ್ ಸೆಕ್ಷನ್ 87 ಏನಿದೆ ಅದರ ಪ್ರಕಾರ ಎಕ್ಸೆಂಪ್ಷನ್ ಸಿಗುತ್ತೆ. 6 lakh 1 ರೂಪಾಯಿಯಿಂದ 9 lakhs ರೂಪೀಸ್ವರೆಗೂ 10% ಆಯ್ತು. ಆಮೇಲೆ 9 lakh 1 ರೂಪೀಸಿಂದ 12 lakhs ಅಂತಂದ್ರೆ 15% ಟ್ಯಾಕ್ಸ್ ಆಗುತ್ತೆ. 12 lakh 1 ರೂಪೀಸಿಂದ 15 lakhs ವರೆಗೂ 20% ಸ್ಲ್ಯಾಬ್ ಆಗುತ್ತೆ. ಎಬೋ 15 lakhs ಆದಾಯ ಇದ್ರೆ 30% ಟ್ಯಾಕ್ಸ್ ಪೇ ಮಾಡ್ಬೇಕಾಗಿ ಬರುತ್ತೆ. ಸೊ 15,01,000 ರೂಪಾಯಿ ಬಂದರೂ ಕೂಡ 30% ಟ್ಯಾಕ್ಸ್ ನ ಪೇ ಮಾಡಬೇಕಾಗಿ ಬರುತ್ತೆ. ಇದು ಎಲ್ಲರಿಗೂ ಕೂಡ ಕಾಮನ್ ಮಾಡಿ ಇಟ್ಟಿದ್ದಾರೆ. ಸೀನಿಯರ್ ಸಿಟಿಜನ್ಸ್ ಆಗ್ಬೋದು ಅಥವಾ ನಾರ್ಮಲ್ ಇಂಡಿವಿಜುವಲ್ಸ್ ಆಗ್ಬೋದು ಅವ್ರಿಗೆ. ಸೊ 3 to 6 lakhs ವರೆಗೂ 5% ಟ್ಯಾಕ್ಸ್. ಆಮೇಲೆ 6 lakh 1 to 9 lakhs ಏನಿದೆ 10% ಟ್ಯಾಕ್ಸ್. ಸೊ 9 lakh 1 to 12 lakhs ಬಂದು 15%. ರೈಟ್. ಸೊ ಆಗಿದ್ರೆ ಟ್ಯಾಕ್ಸ್ ರಿಬೇಟೆಡ್ ಸೆಕ್ಷನ್ 87A ಅಪ್ ಟು ₹7 lakhs ಅಂತ ಹೋದ್ರೆ ಅಪ್ ಟು 7 lakhs ವರೆಗೂ ನ್ಯೂ ಟ್ಯಾಕ್ಸ್ ರಿಸೈಮ್ ಪ್ರಕಾರ ಟ್ಯಾಕ್ಸ್ ಇಸ್ 0. ಸೊ 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ನೀವು ತಗೊಂಡ್ರೆ 7,50,000 ವರೆಗೂ ಕೂಡ ಆಲ್ಮೋಸ್ಟ್ ಟ್ಯಾಕ್ಸ್ 0 ಆಗುತ್ತೆ. ಅದಾದ ನಂತರ ಬರುವಂತದ್ದು ಏನಿದೆ ಅದಕ್ಕೆ ಈ ಟ್ಯಾಕ್ಸಸ್ ಅಪ್ಲೈ ಆಗುತ್ತೆ ಅಂತ ಜನರಲ್ ಆಗಿ ಅರ್ಥ ಮಾಡ್ಕೊಬಹುದು. ಹಾಗಿದ್ರೆ ಆದಾಯ 8.5 ಲಕ್ಷ ರೂಪಾಯಿ ಮೇಲಿದ್ರು ಕೂಡ ಅಥವಾ 7 ಲಕ್ಷ ರೂಪಾಯಿ ಮೇಲಿದ್ರು ಕೂಡ ಟ್ಯಾಕ್ಸ್ ಬೇಕಾಗಿ ಬರುತ್ತೆ. ಯಾವ ಪರ್ಸೆಂಟೇಜ್ ಅಲ್ಲಿ ಬರುತ್ತೆ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇರೋದ ವಿಷಯ ಈ ಸೆಕ್ಷನ್ಸ್ 87A ಅಲ್ಲದೆ ಬೇರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇರುವಂತಹ ಸೆಕ್ಷನ್ಸ್ ಏನಿದೆ ಆ ಸೆಕ್ಷನ್ಸ್ ಪ್ರಕಾರ ಸ್ಯಾಲರಿಡ್ ಎಂಪ್ಲಾಯ್ 16 ಲಕ್ಷ ಆದಾಯ ಇದ್ರೂ ಕೂಡ ಹೇಗೆ ಟ್ಯಾಕ್ಸ್ ಅನ್ನ 0 ಮಾಡಬಹುದು. ಸೊ 20 to 30% ಸ್ಲ್ಯಾಬ್ಗೆ ಬರುವಂತ ಟ್ಯಾಕ್ಸ್ ಏನಿದೆ ಆ ಟ್ಯಾಕ್ಸ್ ಕೂಡ 0 ಮಾಡೋದು ಹೇಗೆ ಅಂತ ನೆಕ್ಸ್ಟ್ ಚಾರ್ಟ್ ಅಲ್ಲಿ ನೋಡ್ಬೋದು. ಸ್ನೇಹಿತರೆ, ಇಲ್ಲೊಂದಷ್ಟು ಅಸಂಪ್ಷನ್ಸ್ ನ ಮಾಡಿ ಈ ಚಾರ್ಟ್ ನ ಪ್ರಿಪೇರ್ ಮಾಡಿದಾಗಿದೆ. ಆಕ್ಚುಲಿ ಈ ಚಾರ್ಟ್ ಪ್ರಿಪರೇಷನ್ ಬಂದು ಬೇರೆ ಯೂಟ್ಯೂಬ್ ಅಲ್ಲಿ ಇದ್ದಂತ ಎಕ್ಸ್ಪರ್ಟ್ಸ್ ಕೊಟ್ಟಂತ ಇನ್ಫಾರ್ಮೇಶನ್ಸ್ ಪ್ರಕಾರ ಅದನ್ನ ಕೇಳಿ ಅರ್ಥ ಮಾಡ್ಕೊಂಡು ನಂದೇ ಆದಂತ ಒಂದು ಕಸ್ಟಮೈಸ್ಡ್ ವೇ ಅಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಕಾರಣ ಇದು ನಿಮ್ಗೆ ಕೂಡ ಕನ್ನಡ ಭಾಷೆಯಲ್ಲಿ ಸಿಗ್ಲಿ, ಅರ್ಥ ಆಗ್ಲಿ ಅನ್ನೋ ಉದ್ದೇಶದಿಂದ. ಸೊ ಹೆಚ್ಚಿನ ಎಕ್ಸ್ಪರ್ಟೈಸ್ಗೆ ನಿಮ್ಮ ಸಂಬಂಧಪಟ್ಟಂತ ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ ಆಗ್ಬೋದು ಅಥವಾ ಆಡಿಟರ್ಸ್ ನ ಫೈಂಡ್ ಔಟ್ ಮಾಡ್ಕೊಂಡು ನಿಮ್ಮ ಟ್ಯಾಕ್ಸ್ ಫೈಲ್ ನ ಮಾಡ್ಬೋದು. ಇದು ಇನ್ಫಾರ್ಮೇಶನ್ಗೋಸ್ಕರ. ರೈಟ್. ಸಾಮಾನ್ಯವಾಗಿ ಕಾರ್ಪೊರೇಟ್ ಕಂಪ್ನಿ ವರ್ಕ್ ಮಾಡ್ತಾ ಇರೋ ಎಂಪ್ಲಾಯೀಸ್ಗೆ CTC ಅಂತ ಕರೀತಾರೆ, ಕಂಪ್ನಿ ಟು ಕಾಸ್ಟ್ ಅಂತ. ಸೊ ಹಾಗಾಗಿ ಇಲ್ಲಿ ಒಂದು 16 ಲಕ್ಷ ರೂಪಾಯಿ CTC ಇರುವಂತ ಎಂಪ್ಲಾಯ್ ಎಕ್ಸಾಮ್ ನ ಕನ್ಸಿಡರ್ ಮಾಡಿಕೊಂಡು ಸೊ ಅದರಲ್ಲಿ ಈಗ ಬಂದಿರೋ ಹೊಸ ರೂಲ್ಸ್ ಪ್ರಕಾರ 50% ಆಫ್ ದ CTC ಬೇಸಿಕ್ ಸ್ಯಾಲರಿ ಆಗಿರ್ಬೇಕು ಅಂತಿದೆ. ಅದ್ರ ಪ್ರಕಾರ ತಗೊಂಡ್ರೆ 8 ಲಕ್ಷ ರೂಪಾಯಿ ಏನಿದೆ ಅದು ಬೇಸಿಕ್ ಸ್ಯಾಲರಿ ಆಗುತ್ತೆ. ಈ 8 ಲಕ್ಷ ರೂಪಾಯಿ ಬೇಸಿಕ್ ಸ್ಯಾಲರಿಯಲ್ಲಿ ಎಂಪ್ಲಾಯರ್ EPF ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ.
ಸೊ ಎಂಪ್ಲಾಯರ್ ಪ್ರಾವಿಡೆಂಟ್ ಫಂಡ್ ಅಂತ. ಇದರಲ್ಲಿ ಎಂಪ್ಲಾಯರ್ದು 12% ಆಫ್ ದಿ ಬೇಸಿಕ್ ಏನಿದೆ ಅದನ್ನ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಆ 12% ಆಫ್ ದಿ ಬೇಸಿಕ್ ಏನಿದೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಪ್ ಟು 7.5 lakhs per annum ವರೆಗೂ ಎಕ್ಸಮ್ಟೆಡ್ ಆಗಿದೆ. ಬಟ್ ಈ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಏನಿದೆ ಅದು CTC ಇನ್ಕ್ಲೂಡ್ ಆಗಿರೋದ್ರಿಂದ ಸೊ ಡೈರೆಕ್ಟ್ ಆಗಿ ಇದನ್ನ ಎಕ್ಸೆಂಪ್ಟ್ ಮಾಡಬಹುದು. ಸೊ ಹಾಗಾಗಿ 12% ಆಫ್ ದಿ ಬೇಸಿಕ್ ಅಂತ ತಗೊಂಡ್ರೆ 12% ಆಫ್ ದಿ 8 lakhs ಅಂತಂದ್ರೆ 96,000 ಏನಿದೆ ಇದು ಡೈರೆಕ್ಟ್ ಎಕ್ಸಂಪ್ಷನ್ ಆಗುತ್ತೆ. ಸೊ ಡೈರೆಕ್ಟ್ ಎಕ್ಸಂಪ್ಷನ್ 96,000 ಹೋದ್ಮೇಲೆ ಉಳಿಯುವಂತ ಗ್ರಾಸ್ ಸ್ಯಾಲರಿ ಏನಪ್ಪಾ ಅಂತಂದ್ರೆ 16,96,000 ಹೋದ್ಮೇಲೆ ಉಳಿಯುವಂತ ಗ್ರಾಸ್ ಸ್ಯಾಲರಿ ಬಂದು 15,04,000 ಆಗುತ್ತೆ. ಇದಾದ್ಮೇಲೆ ಮತ್ತೆ ಕೂಡ ಎಕ್ಸಂಪ್ಷನ್ಸ್ ಇದೆ. ಆ ಎಕ್ಸಂಪ್ಷನ್ಸ್ ಮತ್ತೆ ಡಿಡಕ್ಷನ್ಸ್ ನ ಮುಂದೆ ನೋಡ್ತಾ ಹೋಗೋಣ. ಚಾರ್ಟ್ ಅನ್ನ ಗಮನಿಸ್ತಾ ಇರಿ. ಸೊ ನೆಕ್ಸ್ಟ್ ಡೈರೆಕ್ಟ್ ಎಕ್ಸಂಪ್ಷನ್ ಬರುವಂತದ್ದು ಅಂಡರ್ ಸೆಕ್ಷನ್ 10 ಅಲ್ಲಿ. ಸೊ ಬೇಸಿಕ್ಲಿ ಮೂಲ ಮತ್ತೆ ಮಹತ್ವದ ವಿಷಯ ಅಂತಂದ್ರೆ HRA, ಸೊ ಹೌಸ್ ರೆಂಟ್ ಅಲೋಯನ್ಸ್ ಅಂತ. ಈ ಹೌಸ್ ರೆಂಟ್ ಅಲೋಯನ್ಸ್ ನ ಕ್ಲೈಮ್ ಮಾಡ್ಲಿಕ್ಕೆ 3 ರೀತಿ ಆಪ್ಷನ್ಸ್ ಇದೆ. ಮೊದಲನೇದಾಗಿ ಮಿನಿಮಮ್ HRA ಯಾವ್ದು ಬರುತ್ತೋ ಈ 3ರಲ್ಲಿ ಅದನ್ನ ಕ್ಲೈಮ್ ಮಾಡಬಹುದು. ಸೊ ಮೊದಲನೇದು ಏನಿದೆ ಅಂತಂದ್ರೆ ಎಂಪ್ಲಾಯರ್ ಏನ್ HRA ಏನಿದೆ ಅಥವಾ ಸ್ಯಾಲರಿ ಸ್ಟ್ರಕ್ಚರ್ ಏನ್ HRA ಇದೆಯೋ ಮಿನಿಮಮ್ ಅದನ್ನ ಕ್ಲೈಮ್ ಮಾಡಬೇಕು, ಮೊದಲನೇ ಆಪ್ಷನ್. ಎರಡನೇದು ರೆಂಟ್ ಮೈನಸ್ 10% ಆಫ್ ದಿ ಬೇಸಿಕ್ ಪ್ಲಸ್ DA, ಸೊ ಎರಡನೇ ಆಪ್ಷನ್. ಮೂರನೇ ಆಪ್ಷನ್ 50% ಆಫ್ ಬೇಸಿಕ್ ಪ್ಲಸ್ DA ಇಫ್ ಯು ಆರ್ ಸ್ಟೇಯಿಂಗ್ ಇನ್ ಅ ಮೆಟ್ರೋ. ಸೊ ಮೆಟ್ರೋಸ್ ಅಲ್ಲಿ ಏನಾದ್ರು ನೀವು ಬಾಡಿಗೆದಾರರಾಗಿದ್ರೆ 50% ಆಫ್ ದಿ ಬೇಸಿಕ್ ಪ್ಲಸ್ DA ಏನಿದೆ ಅದನ್ನ ಮ್ಯಾಕ್ಸಿಮಮ್ ಕ್ಲೈಮ್ ಮಾಡಬಹುದು. ಅಥವಾ ನಾನ್ ಮೆಟ್ರೋಸ್ ಅಲ್ಲಿ ಇದ್ರೆ 40% ಆಫ್ ದಿ ಬೇಸಿಕ್ ಪ್ಲಸ್ DA ಏನಿದೆ ಅದನ್ನ ಕ್ಲೈಮ್ ಮಾಡಬಹುದು. ಸೊ ಮೆಟ್ರೋ ಸಿಟಿ ಅಂತಂದ್ರೆ ಕಲ್ಕತ್ತಾ ಆಗ್ಬೋದು, ಬಾಂಬೆ ಆಗ್ಬೋದು, ಚೆನ್ನೈ ಆಗ್ಬೋದು, ಬೆಂಗಳೂರು, ಈ ರೀತಿಯಂತ ಪ್ಲೇಸಸ್ಗೆ ಮೆಟ್ರೋ ಸಿಟೀಸ್ ಅಂತ ಕರಿತೀವಿ. ಸೊ ನಾನ್ ಮೆಟ್ರೋಸ್ ಅಂದ್ರೆ ಅದರ್ ದನ್ ದೀಸ್ ಸಿಟೀಸ್ಗೆ ನಾನ್ ಮೆಟ್ರೋಸ್ ಅಂತ ಕರೀತಾರೆ ಅಂತ ಹೇಳ್ಬೋದು. ಸೊ ನಾನ್ ಮೆಟ್ರೋಸ್ ಅರ್ಬನ್ ಅಲ್ಲದೆ ಇರುವಂತಹ ಜಾಗದಲ್ಲಿ ಇದ್ದಾಗ. ಸೊ ಮ್ಯಾಕ್ಸಿಮಮ್ ಇಲ್ಲಿ ಮಿನಿಮಮ್ ಈ ಎಲ್ಲೆಲ್ಲ ಕ್ಯಾಲ್ಕುಲೇಷನ್ ಆದ್ಮೇಲೆ ಮಿನಿಮಮ್ HRA ಏನ್ ಬರುತ್ತೋ ಅದನ್ನ ಕನ್ಸಿಡರ್ ಮಾಡ್ಬೇಕಾಗಿ ಬರುತ್ತೆ. ಸೊ ಎಕ್ಸಾಂಪಲ್ ಮಿನಿಮಮ್ 20% ಆಫ್ ದ ಬೇಸಿಕ್ ಸ್ಯಾಲರಿ ಏನಿದೆ ಅದನ್ನ ಟೋಟಲ್ CTC ಏನಿದೆ ಆ CTC ಮೇಲೆ ಕನ್ಸಿಡರ್ ಮಾಡೋದ್ರ ಮೇಲೆ ಸೊ HRA ಕೂಡ ಹೆಚ್ಚಿಗೆ ಪೇ ಮಾಡ್ತಿರ್ತಾರೆ, ರೆಂಟ್ ಕೂಡ ಹೈ ರೆಂಟ್ ಅಲ್ಲಿ ಪೇ ಮಾಡಿರ್ತಾರೆ. ಹಾಗಾಗಿ ಕಂಪ್ಲೀಟ್ ಆಗಿ ಎಕ್ಸಾಂಪಲ್ ಸಿಗೋದಿಲ್ಲ. ಬಟ್ 20% ಆಫ್ ದಿ ಟೋಟಲ್ CTC ಏನಿದೆ ಅಷ್ಟನ್ನ ಮ್ಯಾಕ್ಸಿಮಮ್ ಕ್ಲೈಮ್ ಮಾಡಬಹುದು ಅನ್ನೋ ಒಂದು ಅಸಂಪ್ಷನ್ ಮೇಲೆ ಇಲ್ಲಿ 3,20,000 ನ ಕ್ಲೈಮ್ ಮಾಡಬಹುದು ಅಂತ ಅಸ್ಯೂಮ್ ಮಾಡ್ಕೊಂಡು ಸೊ 3,20,000 ಒಂದು ಕ್ಲಾಸ್ ಅಲ್ಲಿ ಡಿಡಕ್ಷನ್ ಮಾಡೋದಾದ್ರೆ ಸೊ ನೆಕ್ಸ್ಟ್ ಅಲೋಯನ್ಸ್ ಬಂದು ಚಿಲ್ಡ್ರನ್ ಎಜುಕೇಶನ್ ಅಲೋಯನ್ಸ್ 2 ಮಕ್ಕಳಿಗೆ ಪರ್ ಹೆಡ್ಗೆ ಪರ್ ಮಂತ್ಗೆ 100 ರೂಪಾಯಿ ಅನ್ನೋ ರೀತಿಲಿ ಕ್ಲೈಮ್ ಮಾಡಬಹುದು. ಹಾಗಂತಾದ್ರೆ 2,400 ರೂಪಾಯಿ ಆಗುತ್ತೆ. ಅದೇ ರೀತಿ ಮಕ್ಕಳಿರೋದು ಹಾಸ್ಟೆಲ್ ಅಲ್ಲಿ ಸ್ಟೇ ಆಗಿದ್ರೆ ಹಾಸ್ಟೆಲ್ ಅಲೋಯನ್ಸ್ ಅಂತೇಳಿ 2 ಮಕ್ಕಳಿಗೆ ಪರ್ ಮಂತ್ 300 rupees ಅನ್ನೋ ರೀತಿ 7,200 rupees ಕ್ಲೈಮ್ ಮಾಡಬಹುದು. ಇದಲ್ಲದೆ ಲೀವ್ ಟ್ರಾವೆಲ್ ಅಲೋಯನ್ಸ್ ಅಂತ ಇರುತ್ತೆ. ಸೊ ಇದನ್ನ 4 ವರ್ಷಕ್ಕೆ 2 ಸಲ ಕ್ಲೈಮ್ ಮಾಡಬಹುದು. ಸೊ ಮ್ಯಾಕ್ಸಿಮಮ್ 50,000 ಕ್ಲೈಮ್ ಮಾಡಬಹುದಾಗಿ ಬರುತ್ತೆ. ಈ 50,000 ನ ಕನ್ಸಿಡರ್ ಮಾಡ್ಕೊಂಡ್ರೆ ಲೀವ್ ಟ್ರಾವೆಲ್ ಅಲೋಯನ್ಸ್ ನ ಮತ್ತೆ 50,000 ಮೈನಸ್ ಮಾಡಿದ್ರೆ ಸೊ ರೀಇಂಬರ್ಸ್ಮೆಂಟ್ಸ್ ಕೂಡ ಆಪ್ಷನ್ಸ್ ಇದೆ. ಬಟ್ ಕೆಲವು ಕಂಪನಿಗಳಲ್ಲಿ ಮೀಲ್ ಕೂಪನ್ಸ್, ಇಂಟರ್ನೆಟ್ ಬಿಲ್ಸ್, ಮೊಬೈಲ್ ಬಿಲ್ಸ್ ಇದೆಲ್ಲ ಅವಕಾಶ ಇದ್ರೆ ಆ ಎಕ್ಸ್ಪೆಂಡಿಚರ್ಸ್ ಕೂಡ ಡಿಡಕ್ಷನ್ ಮಾಡಬಹುದಾಗಿ ಬರುತ್ತೆ. ಬಟ್ ಇಲ್ಲಿ ಕೆಲವು ಕಂಪನಿಗಳ ಆಪ್ಷನ್ ಇಲ್ಲ ಅಂತ ಕನ್ಸಿಡರ್ ಮಾಡೋದ್ರಿಂದ 0 ಅಂತ ಕನ್ಸಿಡರ್ ಮಾಡಿ ಹಾಕೋದ್ರ ಪ್ರಕಾರ ಸೊ ನೆಟ್ ಸ್ಯಾಲರಿ ಏನಾಗುತ್ತಪ್ಪ ಇಷ್ಟು ಡಿಡಕ್ಷನ್ ಮಾಡಿದಾದ್ಮೇಲೆ 15,04,000ದಿಂದ 11,24,000 ರೂಪಾಯಿಗೆ ಬರುತ್ತೆ. ಇದಲ್ಲದೆ ಮತ್ತೆ ಡಿಡಕ್ಷನ್ಸ್ ಕೂಡ ಆಪ್ಷನ್ಸ್ ಇದೆ. ಆ ಡಿಡಕ್ಷನ್ಸ್ ನ ನೋಡೋಣ. ಸೊ ಇಲ್ಲಿ ತನಕ ನೋಡಿದ್ದು ಎಕ್ಸಂಪ್ಷನ್ಸ್ ನ ನೋಡಿದ್ವಿ. ಸೊ ನೆಕ್ಸ್ಟ್ ಇರುವಂತ ಆಪ್ಷನ್ಸ್ ಡಿಡಕ್ಷನ್ಸ್. ಸೊ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಲ್ರೆಡಿ ಇರುವಂತದ್ದು ಸ್ಯಾಲರಿ ಎಂಪ್ಲಾಯೀಸ್ಗೆ ಡೈರೆಕ್ಟ್ ಆಗಿ 50,000 ಇದೆ. ಆ 50,000 ನ ಡಿಡಕ್ಷನ್ ಕೌಂಟ್ ಅಲ್ಲಿ ಮಾಡ್ಕೊಂಡಾಗ ಸೊ ನೆಕ್ಸ್ಟ್ ಸಿಗುವಂತದ್ದು ಇಂಪಾರ್ಟೆಂಟ್ ಆಗಿ ಸೆಕ್ಷನ್ 24 ಆಫ್ ಇಂಟ್ರೆಸ್ಟ್ ಆನ್ ಹೋಮ್ ಲೋನ್. ಸೊ ಡೈರೆಕ್ಟ್ ಆಗಿ 2 lakhs rupees ಅಷ್ಟು ಇಂಟ್ರೆಸ್ಟ್ ನ ನೀವು ಮೋರ್ ದನ್ 2 lakhs ಇಂಟ್ರೆಸ್ಟ್ ಪೇ ಮಾಡಿದ್ರು ಕೂಡ 2 lakhs ನ ಡೈರೆಕ್ಟ್ ಆಗಿ ಇಂಟ್ರೆಸ್ಟ್ ನ ಡಿಡಕ್ಷನ್ಸ್ ಅಲ್ಲಿ ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿ ಕೂಡ ಹೋಮ್ ಹೌಸ್ ಆದ್ರೂ ಓಕೆ ಅಥವಾ ರೆಂಟೆಡ್ ಹೌಸ್ ಆಗಿದ್ರು ಕೂಡ ಲೆಟ್ಔಟ್ ಪ್ರಾಪರ್ಟಿ ಆದ್ರೂ ಕೂಡ 2 lakhs ನ ಕ್ಲೈಮ್ ಮಾಡಬಹುದು. ಲೆಟ್ಔಟ್ ಪ್ರಾಪರ್ಟಿಗೆ ಏನಪ್ಪಾ ಅಂತಂದ್ರೆ ಲಾಸ್ ಆಫ್ ಪ್ರಾಪರ್ಟಿ ಅನ್ನೋ ಒಂದು ಲಾಸ್ ಆಫ್ ಎಕ್ಸ್ಪೆಂಡಿಚರ್ಸ್ ಅನ್ನೋದಕ್ಕೋಸ್ಕರ ಕ್ಲೈಮ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಲೋನ್ಸ್ ಫ್ರಮ್ ರೆಪೋರ್ಟ್ ಪ್ರಾಪರ್ಟಿಗೆ ಅಂತಂದ್ರೆ ಅಪ್ ಟು 2 lakhs ಅದು ಆಪ್ಷನ್ ಇದೆ. ಸೊ ರೆಂಟ್ ಮೈನಸ್ ರೆಂಟ್ ಏನ್ ಬರ್ತಿದೆ ಅದರಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ನ ಮ್ಯಾನೇಜ್ ಮಾಡಬೇಕು. ಮತ್ತೆ 30% ರೆಂಟ್ ಏನ್ ಬರ್ತಿದೆ ಅದನ್ನ ಮೇಂಟೆನೆನ್ಸ್ ಅಂತ ಮ್ಯಾನೇಜ್ ಮಾಡಿ ಪ್ಲಸ್ ಇಂಟ್ರೆಸ್ಟ್ ಏನ್ ಪೇ ಮಾಡಿರ್ತಾರ ಆ ಇಂಟ್ರೆಸ್ಟ್ ಎಲ್ಲಾನು ಅಕ್ಯುಮುಲೇಟ್ ಮಾಡಿ ಮ್ಯಾಕ್ಸಿಮಮ್ 2 lakhs ನ ಲೆಟ್ಔಟ್ ಪ್ರಾಪರ್ಟಿ ಕೂಡ ಪೇ ಮಾಡಬಹುದು. ಸಪೋಸ್ ಬೆಂಗಳೂರಲ್ಲಿ ಪ್ರಾಪರ್ಟಿ ಇದೆ. ಸೊ ನಾನು ಬಾಂಬೆಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಾನು ಬಾಂಬೆಲಿ ರೆಂಟೆಡ್ ಹೌಸ್ ಅಲ್ಲಿ ಇದ್ದೀನಿ, ನನ್ನ ಪ್ರಾಪರ್ಟಿನ ಲೆಟ್ಔಟ್ ಮಾಡಿರ್ತೀನಿ ಅಂತಂದ್ರೆ HRA ಕೂಡ ಕ್ಲೈಮ್ ಮಾಡಿ
ಈ 2 lakhs ಏನಿದೆ 2 lakhs ಕೂಡ ಕ್ಲೈಮ್ ಮಾಡಬಹುದು ಅಂತ ಸೆಕ್ಷನ್ 24 ಹೇಳ್ತದೆ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಮ್ಯಾಕ್ಸಿಮಮ್ ಎಲ್ಲರೂ ಯೂಸ್ ಮಾಡುವಂತ ಆಪ್ಷನ್ ಸೆಕ್ಷನ್ 80C. ಸೆಕ್ಷನ್ 80C ಬಂದು ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಅಪ್ ಟು 1.5 lakhs ಏನಿದೆ ಪರ್ ಆನಮ್ ಪರ್ ಹೆಡ್ ನ ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿ ಇನ್ಕ್ಲೂಡ್ ಆಗುವಂತ ಆಪ್ಷನ್ಸ್ ಏನಿದೆ EPF, ಸೊ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಏನಿದೆ ಅದು, ಇದರಲ್ಲಿ ಎಂಪ್ಲಾಯಿಯಿಂದ ಡಿಡಕ್ಷನ್ ಆಗ್ತದಲ್ಲ ಆ ಪೋರ್ಷನ್ ನ ಈ ಸೆಕ್ಷನ್ 80C ಅಲ್ಲಿ ಕನ್ಸಿಡರ್ ಮಾಡಬಹುದು. ಸೊ ನೆಕ್ಸ್ಟ್ ಕೆಲವರಿಗೆ EPF ಆಪ್ಷನ್ ಇರೋದಿಲ್ಲ, ಎಂಪ್ಲಾಯರ್ ಪ್ರಾವಿಡೆಂಟ್ ಫಂಡ್ ಆಪ್ಷನ್ ಇರೋದ್ರಿಂದ ಅವರು ಪ್ರೈವೇಟ್ ಆಗಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆಫ್ ಮಾಡ್ಕೊಳ್ತಾರೆ. ಅದರ ಮುಖಾಂತರ 1.5 lakhs ವರೆಗೂ ಕ್ಲೈಮ್ ಮಾಡಬಹುದು. ಅಥವಾ ಹೋಮ್ ಲೋನ್ ಪ್ರಿನ್ಸಿಪಲ್ ಏನ್ ಪೇ ಮಾಡ್ತಿರ್ತಾರೆ, ಹೌಸಿಂಗ್ ಲೋನ್ ಇದ್ರೆ ಅದು 80C ಅಲ್ಲೇ ಬರುತ್ತೆ. ಮತ್ತೆ ಸ್ಟಾಂಪ್ ಡ್ಯೂಟಿ ಮತ್ತೆ ರಿಜಿಸ್ಟ್ರೇಷನ್ ಚಾರ್ಜಸ್ ಏನಾದ್ರು ಪ್ರಾಪರ್ಟಿ ಬೈ ಮಾಡಿರೋ ಅಥವಾ ಸೆಲ್ ಬೈ ಮಾಡಿರೋಂಥದ್ದು ಇದ್ರೆ ಆ ಎಕ್ಸ್ಪೆಂಡಿಚರ್ಸ್ ನ ಆ ವರ್ಷದಲ್ಲಿ ಸೆಕ್ಷನ್ 80C ಅಲ್ಲಿ ಕನ್ಸಿಡರ್ ಮಾಡಬಹುದು. ಮತ್ತೆ ELSS ಮ್ಯೂಚುವಲ್ ಫಂಡ್ ನ ELSS ಸ್ಕೀಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಕೂಡ ಸೆಕ್ಷನ್ 80C ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅಥವಾ ಯುಲಿಪ್ ಪಾಲಿಸೀಸ್, ಯೂನಿಟ್ ಲಿಂಕ್ಡ್ ಪಾಲಿಸೀಸ್ ನ ನೀವು ತಗೊಂಡಿದ್ರೆ ಆ ಪಾಲಿಸಿ ಕಟ್ತಾ ಇರೋಂಥ ಪ್ರೀಮಿಯಮ್ಸ್ ಕೂಡ ಸೆಕ್ಷನ್ 80C ಅಲ್ಲಿ ಕವರ್ ಆಗುತ್ತೆ. ಮತ್ತೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ಸ್ ಏನಿದೆ ಆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಕೂಡ ಅಪ್ ಟು 1.5 lakhs ವರೆಗೂ ಪರ್ ಆನಮ್ ಅಲ್ಲಿ ಡಿಸ್ಕ್ಲೋಸ್ ಮಾಡಬಹುದು. ಮತ್ತೆ ಸುಕನ್ಯಾ ಸಮೃದ್ಧಿ ಯೋಜನಾ ಇದ್ರೆ ಅದು ಕೂಡ ಸೆಕ್ಷನ್ 80C ಅಲ್ಲೇ ಬರುತ್ತೆ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಪೋಸ್ಟ್ ಆಫ್ ಅಲ್ಲಿ ಡೆಪಾಸಿಟ್ ಇಟ್ಟೋದ್ರ ಮುಖಾಂತರ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಕೂಡ ನಿಮ್ಗೆ 80C ಅಲ್ಲಿ ಸಿಗುತ್ತೆ. ಪೋಸ್ಟ್ ಆಫೀಸ್ FD, ಪೋಸ್ಟ್ ಆಫೀಸ್ ಅಲ್ಲಿ ಇಡುವಂತ FDs ಆಗ್ಬೋದು, ಅಥವಾ 5 years FD ಅಂತ ಏನ್ ಬರುತ್ತೆ ಆ FDs ನ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ನಿಮ್ಗೆ 1,50,000 ಎಕ್ಸೆಂಪ್ಷನ್ ಸಿಗುತ್ತೆ. ಸೊ ಟ್ಯೂಷನ್ ಫೀಸ್ ಅಂಡ್ ಚಿಲ್ಡ್ರನ್, ಸೊ ಮಕ್ಕಳಿಗೆ ಕೊಟ್ಟಿರುವಂತ ಟ್ಯೂಷನ್ ಫೀಸ್ ಏನಿದೆ ಅದು ಕೂಡ ಸೆಕ್ಷನ್ 80C ಅಲ್ಲಿ ಸಿಗುತ್ತೆ. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಲ್ಲಿ ಸೆಕ್ಷನ್ 80CCD ಅಂಡರ್ ಬಾರ್ 1A ಅಲ್ಲಿ ಇದ್ದಾಗ ಸೆಕ್ಷನ್ 80C ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಈ ಎಲ್ಲ ಆಪ್ಷನ್ ಅಲ್ಲೂ ಹೂಡಿಕೆ ಮಾಡಿದಂತ ಅಮೌಂಟ್ ಏನಿದೆ ಅದರ ಮ್ಯಾಕ್ಸಿಮಮ್ ಭಾಗ ಅಂತಂದ್ರೆ 1,50,000 ಅಷ್ಟು ಡಿಡಕ್ಷನ್ಸ್ ಅಲ್ಲಿ ಹೋಗುತ್ತೆ. ಸೊ ನೆಕ್ಸ್ಟ್ ಉಳಿದಿರುವಂತ ಭಾಗ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಆಪ್ಷನ್ ಸೆಕ್ಷನ್ 80CCD 1B ಅಡಿಷನಲ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಪ್ ಟು 50,000. ಸೊ ಸೆಕ್ಷನ್ 1B ಅಲ್ಲಿ ಡೈರೆಕ್ಟ್ ಆಗಿ 50,000 ನ ಸೇವ್ ಮಾಡೋದ್ರಿಂದ, ಅಡಿಷನಲ್ ಸೇವ್ ಮಾಡೋದ್ರಿಂದ ಈ 50,000 ಆಪ್ಷನ್ ನಿಮ್ಗೆ ಸಿಗುತ್ತೆ. ಸೊ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಲ್ಲಿ 50,000 ಸೇವ್ ಮಾಡೋದ್ರಿಂದ. ಇದಲ್ಲದೆ ಸೆಕ್ಷನ್ 80CCD ಬಾರ್ 2 ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇದ್ರೆ 10% ಆಫ್ ದ ಬೇಸಿಕ್ ಏನಿದೆ ಅದು ಮ್ಯಾಕ್ಸಿಮಮ್ ಫಾರ್ ಪ್ರೈವೇಟ್ ಎಂಪ್ಲಾಯೀಸ್, ಹಾಗೆ 14% ಆಫ್ ದ ಬೇಸಿಕ್ ಇದ್ರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಡೈರೆಕ್ಟ್ ಎಕ್ಸೆಂಪ್ಷನ್ ಸಿಗುತ್ತೆ. ಸೊ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಪ್ ಟು 10% ಆಫ್ ದಿ ಬೇಸಿಕ್ ಪ್ಲಸ್ DA ಫಾರ್ ಪ್ರೈವೇಟ್ ಎಂಪ್ಲಾಯೀಸ್, ಹಾಗೆ 14% ಆಫ್ ದಿ ಬೇಸಿಕ್ ಪ್ಲಸ್ DA ಫಾರ್ ಪ್ರೈವೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಹಾಗಂತ ತಗೊಂಡ್ರೆ ಇಲ್ಲಿ ಪ್ರೈವೇಟ್ ಎಂಪ್ಲಾಯೀಸ್ ಅಲ್ಲಿ ಕನ್ಸಿಡರ್ ಮಾಡೋದ್ರಿಂದ ಡೈರೆಕ್ಟ್ ಆಗಿ 80,000 ಡಿಡಕ್ಷನ್ ಆಗುತ್ತೆ. ಸೊ ಇದಾದ ನಂತರ ಸೆಕ್ಷನ್ 80D, ಸೊ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇ ಮಾಡಿರೋದಕ್ಕೆ 25,000 ಸಿಗುತ್ತೆ. ಸೊ ಸಾಮಾನ್ಯವಾಗಿ ಹೆಂಡತಿ ಅಥವಾ ಮಕ್ಕಳ ಹೆಸರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಪೇ ಮಾಡಿದಾಗ ಪರ ನಮ್ಗೆ 25,000 ಅಷ್ಟು ರುಪೀಸ್ ನ ಡಿಡಕ್ಷನ್ಸ್ ಅಲ್ಲಿ ಕನ್ಸಿಡರ್ ಮಾಡಬಹುದು ಅನ್ನೋ ಸೆಕ್ಷನ್ 80D. ಸಪೋಸ್ ಪೇರೆಂಟ್ಸ್ ಏನಾದ್ರು ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ನ ಪೇ ಮಾಡಿದ್ರೆ ಅಡಿಷನಲ್ 50 lakhs ಏನಿದೆ, ಅಡಿಷನಲ್ 50,000 ಏನಿದೆ ಆ 50,000 ಕೂಡ ಪೇರೆಂಟ್ಸ್ ಕಟ್ಟಿರುವಂತ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಅಲ್ಲಿ ಡಿಡಕ್ಷನ್ ಮಾಡಬಹುದು. ಸೊ ಟೋಟಲಿ 75,000 ವರೆಗೂ ಅಲೋಡ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ನೀವೇನ್ ಪೇ ಮಾಡಿರ್ತೀರೋ ಅದರಲ್ಲಿ 75 ಭಾಗ 75,000 ಅಷ್ಟು ಅಮೌಂಟ್ ನ ಡಿಡಕ್ಷನ್ಸ್ ಅಲ್ಲಿ ತೋರಿಸಬಹುದು. ಇಲ್ಲಿ 25,000 ಅಷ್ಟೇ ಅಸಂಪ್ಷನ್ ಮಾಡ್ಕೊಂಡಿರೋದಾಗಿದೆ. ಸೊ ನೆಕ್ಸ್ಟ್ ಸೆಕ್ಷನ್ 80E ಇಂಟ್ರೆಸ್ಟ್ ಆನ್ ಎಜುಕೇಶನ್ ಲೋನ್. ಸೊ ಎಜುಕೇಶನ್ ಲೋನ್ ಏನಾದ್ರು ತಗೊಂಡಿದ್ರೆ ಅದರಲ್ಲಿ ಇರುವಂತ ಇಂಟ್ರೆಸ್ಟ್ ಏನಿದೆ ಅದಕ್ಕೆ ಯಾವುದೇ ರೀತಿಯಂತ ಲಿಮಿಟ್ ಇಲ್ಲ, ಏನ್ ಇಂಟ್ರೆಸ್ಟ್ ಹೋಗಿರುತ್ತೋ ಅಷ್ಟು ಲಿಮಿಟ್ ಕ್ಲೈಮ್ ಮಾಡಬಹುದು. ಬಟ್ ಇಲ್ಲಿ 50,000 ಇಂಟ್ರೆಸ್ಟ್ ಅಷ್ಟೇ ಅಸಂಪ್ಷನ್ ಮಾಡಿದ್ದಾಗಿದೆ. ಸೊ ಸೆಕ್ಷನ್ 80EEB ಇದು ಹೊಸ ಸೆಕ್ಷನ್ ಮತ್ತೆ ಬಹಳ ಯೂಸ್ಫುಲ್ ಅಂತ ಅನ್ಬೋದು. ಇದರಲ್ಲಿ ಮ್ಯಾಕ್ಸಿಮಮ್ 1.5 lakhs ಅಷ್ಟು ಇಂಟ್ರೆಸ್ಟ್ ನ ಪರ್ ಆನಮ್ ಕ್ಲೈಮ್ ಮಾಡಬಹುದು. ಇದಕ್ಕೆ ಏನಪ್ಪಾ ಅಂತಂದ್ರೆ ಸೆಕ್ಷನ್ EEB ಅಂದ್ರೆ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಬಾರೋಡ್. ಸೊ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಮೇಲೆ ನೀವು ಲೋನ್ ತಗೊಂಡು ಅದಕ್ಕೆ ಇಂಟ್ರೆಸ್ಟ್ ಪೇ ಮಾಡ್ತಿದ್ದಾಗ ಅದ್ರಲ್ಲಿ ಬರುವಂತ ಮ್ಯಾಕ್ಸಿಮಮ್ 1.5 lakhs ಏನಿದೆ 1.5 lakhs ಅಷ್ಟು ಅಮೌಂಟ್ ನ ಇಲ್ಲಿ ಡಿಡಕ್ಷನ್ಸ್ ಅಲ್ಲಿ ತೋರಿಸಬಹುದು, ಪ್ರೊವೈಡೆಡ್ ಆ ಲೋನು 2019 ಇಂದ 2023 ಫೈನಾನ್ಷಿಯಲ್ ಇಯರ್ ಒಳಗಡೆ ತಗೊಂಡಿದ್ರೆ ಅಷ್ಟೇ ಕ್ಲೈಮ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಇಲ್ಲೂ ಕೂಡ 50,000 ರೂಪಾಯಿ ಇಂಟ್ರೆಸ್ಟ್ ಹೋಗುತ್ತೆ ಅಂತ ಹೇಳಿ ಕ್ಲೈಮ್ ಮಾಡಿ ಅಸಂಪ್ಷನ್ ಮಾಡ್ಕೊಂಡು ಕೌಂಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಈ ಎಲ್ಲಾ ಡಿಡಕ್ಷನ್ಸ್ ಮತ್ತೆ ಎಕ್ಸಂಪ್ಷನ್ಸ್ ನ ಕನ್ಸಿಡರ್ ಮಾಡಿದ್ರೆ ನಿಮ್ಗೆ ಲಾಸ್ಟ್ ಸಿಗುವಂತ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಎಷ್ಟಪ್ಪ ಬರುತ್ತೆ ಅಂತಂದ್ರೆ ಸೊ 4,69,000. ಸೊ 4,69,000
400 rupees ಬರುತ್ತೆ. ಸೊ ಈ ವ್ಯಾಲ್ಯೂ ಆಗ್ಲೇ ನೋಡಿರೋ ಹಾಗೆ ಅಪ್ ಟು 5 lakhs ವರೆಗೂ ಕೂಡ ಟ್ಯಾಕ್ಸ್ ಏನಿದೆ ಝೀರೋ. ಸೊ ಹಾಗಾಗಿ 4,69,000 rupeesಗೆ ಟ್ಯಾಕ್ಸ್ ಬರೋದಿಲ್ಲ. ಸೊ 16 ಲಕ್ಷ ರೂಪಾಯಿ ಇನ್ಕಮ್ ಇದ್ರೂ ಕೂಡ ಈ ಅಸ್ಯೂಮ್ಡ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಪ್ರಕಾರ ನಿಮ್ಮಲ್ಲಿ ಡಿಡಕ್ಷನ್ಸ್ ಇದ್ರೆ ನಿಮ್ಮ ಟ್ಯಾಕ್ಸ್ ಏನಿದೆ ಝೀರೋ ಆಗುತ್ತೆ. ಸೊ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಎಲ್ರಿಗೂ ಕೂಡ ಈ ಎಲ್ಲಾ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅಥವಾ ಎಕ್ಸೆಂಪ್ಷನ್ಸ್ ಅಪ್ಲೈ ಆಗೋದಿಲ್ಲ. ಇಲ್ಲಿ ಕೆಲವೊಂದಷ್ಟನ್ನ ಇಗ್ನೋರ್ ಮಾಡಿ ಕೂಡ ಕವರ್ ಮಾಡಬಹುದು. ಬಟ್ ಮ್ಯಾಕ್ಸಿಮಮ್ ಲಿಮಿಟ್ಸ್ ಏನಿದೆಯೋ ಆ ಲಿಮಿಟ್ಸ್ ಎಲ್ಲ ಕನ್ಸಿಡರ್ ಮಾಡಿದ್ರು ಕೂಡ ನಿಮಗೆ ಸೊ ಅಪ್ ಟು 16 lakhs ಇನ್ಕಮ್ ಇದ್ದಾಗ ನಿಮ್ಮಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಈ ಡಿಡಕ್ಷನ್ಸ್ ಆಪ್ಷನ್ಸ್ ಇದೆ, ನೀವು ಡಿಡಕ್ಷನ್ಸ್ ಇಟ್ಕೊಂಡಿದ್ದೀರಾ, ನಿಮ್ಮಲ್ಲಿ ಡಿಡಕ್ಷನ್ಸ್ ಇದೆ ಅಂತಂದ್ರೆ ನೀವು ಓಲ್ಡ್ ರಿಸೈಮ್ ಏನಿದೆ ಟ್ಯಾಕ್ಸ್ ಆ ರಿಸೈಮ್ ಪ್ರಕಾರ ನಿಮ್ಮ ಟ್ಯಾಕ್ಸ್ ನ ಝೀರೋ ಮಾಡ್ಕೊಬಹುದು ಅಂತ ಹೇಳ್ಬೋದು. ಸೊ ಇದು ಓಲ್ಡ್ ರಿಸೈಮ್ ನಲ್ಲಿ ಸಿಗುವಂತ ಒಂದು ಬೆನಿಫಿಟ್ 16 lakhs ಇನ್ಕಮ್ ಇದೆ. ಸೊ ಆ ರೀತಿ ಅದೇ ರೀತಿ ನ್ಯೂ ಟ್ಯಾಕ್ಸ್ ರಿಸೈಮ್ ಎಲ್ಲ ನೀವು ಅಪ್ಲೈ ಮಾಡೋದಾದ್ರೆ ಏನ್ ಕ್ರೈಟೀರಿಯಾ ಸಿಗುತ್ತೆ. ಸೊ ಉದಾಹರಣೆಗೆ ಇಲ್ಲಿ ಎಕ್ಸಾಂಪಲ್ ಮತ್ತೆ 15 ಲಕ್ಷದ ಆದಾಯ ಇದೆ ಅಂತ ಅನ್ಕೊಳ್ಳೋಣ. ಸೊ ಇದರಲ್ಲಿ ಇರುವಂತ ಆಪ್ಷನ್ಸ್ ಏನಿದೆ ಹೊಸ ನ್ಯೂ ಟ್ಯಾಕ್ಸ್ ರಿಸೈಮ್ ಪ್ರಕಾರ ಅದೇ ರೀತಿ ಎಲ್ಲ ಡಿಡಕ್ಷನ್ಸ್ ಅಲೋಡ್ ಇದೆಯಾ ಇಲ್ಲ ಅಂತ ಈ ಚಾರ್ಟ್ ಮುಖಾಂತರ ಮತ್ತೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಬೇಸಿಕ್ ಸ್ಯಾಲರಿ ಏನಿದೆ ಅಗೇನ್ 50% ಆಫ್ ದ ಸ್ಯಾಲರಿ ಆಗ್ಲೇ 16 lakhs ಇತ್ತು, ಇಲ್ಲಿ 15 lakhs ಅಸ್ಯೂಮ್ ಮಾಡ್ಕೊಳ್ತಾ ಇದೀವಿ. ಸೊ 15 lakhs ಅಂತ ತಗೊಂಡ್ರೆ ಬೇಸಿಕ್ ಸ್ಯಾಲರಿ ಬಂದು 75,000 ಬರುತ್ತೆ. ಆನ್ಯುವಲ್ CTC 15 lakhs ಆಯ್ತು. ಕ್ಷಮಿಸಿ, ಇಲ್ಲಿ ಟೈಪಿಂಗ್ ಎರರ್ ಆಗಿದೆ. 7,50,000 ಹೋಗಿ 7,50,000 ಆಗ್ಬಿಟ್ಟಿದೆ. 75 ಇಲ್ಲ, ಕರೆಕ್ಟ್ ಇದೆ, ರೈಟ್. ಬೇಸಿಕ್ ಸ್ಯಾಲರಿ ಬಂದು 7,50,000 ಇದೆ. ಸೊ ಇದರಲ್ಲಿ ಎಕ್ಸಂಪ್ಷನ್ ಅಂತ ಹೋದ್ರೆ 12% ಆಫ್ ದ ಬೇಸಿಕ್ ಸ್ಯಾಲರಿ ಅಂತ ತಗೊಂಡ್ರೆ 90,000 ಬರುತ್ತೆ. ಸೊ ಮತ್ತೆ ಗ್ರಾಸ್ ಸ್ಯಾಲರಿ ಬಂದು 14,10,000 ಆಗುತ್ತೆ. ಸೊ 12% ಆಫ್ ದಿ ಬೇಸಿಕ್ ಸ್ಯಾಲರಿ ಏನಿದೆ ಅದರಲ್ಲಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಏನಿತ್ತಲ್ಲ EPF ಅದಕ್ಕೆ 12% ಹೋದಾಗ ಸೊ 90,000 ಆಲ್ರೆಡಿ ಎಕ್ಸಂಪ್ಟೆಡ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಕ್ಷನ್ ಬರೋದು ಸೆಕ್ಷನ್ 10 HRA. ಸೊ ಇಲ್ಲಿ HRA ನ ನೀವು ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾಟ್ ಅಪ್ಲಿಕೇಬಲ್. ಹೊಸ ನ್ಯೂ ರಿಸೈಮ್ ಪ್ರಕಾರ ನೀವು HRA ನ ಡಿಸ್ಪ್ಲೇ ತೋರಿಸ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಇಲ್ಲಿ ಝೀರೋ ಆಗುತ್ತೆ. ಸೊ ಬೇರೆ ಯಾವ ಸೆಕ್ಷನ್ಸ್ ಕೂಡ ನಿಮ್ಗೆ ಅಪ್ಲೈ ಆಗೋದಿಲ್ಲ ನ್ಯೂ ಟ್ಯಾಕ್ಸ್ ರಿಸೈಮ್ ಪ್ರಕಾರ. ಸೊ ನೆಟ್ ಸ್ಯಾಲರಿ ಬಂದು 14,10,000 ಇರುತ್ತೆ. ಅದಲ್ಲದೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ನ 50,000 ಕೊಟ್ಟಿರೋದ್ರಿಂದ ಆ 50,000 ನ ಕನ್ಸಿಡರ್ ಮಾಡಬಹುದು. ಸೊ ಅದಲ್ಲದೆ ಸೆಕ್ಷನ್ 80DD ಯಲ್ಲಿ ಮ್ಯಾಕ್ಸಿಮಮ್ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಏನಿದೆ 75,000 ಅದೊಂದು ಅಲೋಡ್ ಇದೆ. ಅದು ಬಿಟ್ರೆ ನಿಮ್ಗೆ ಯಾವುದೇ ಬೇರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅಥವಾ ಎಕ್ಸೆಂಪ್ಷನ್ಸ್ ಸಿಗೋದಿಲ್ಲ. ಸೊ ಇಷ್ಟನ್ನ ನೀವು ಯೂಸ್ ಮಾಡ್ಕೊಳ್ತೀರಾ ಅನ್ನೋದಾದ್ರೆ ನ್ಯೂ ಟ್ಯಾಕ್ಸ್ ರಿಸೈಮ್ ಪ್ರಕಾರ ನಿಮ್ಮ ಇನ್ಕಮ್ ಏನಿತ್ತು 15 ಲಕ್ಷ ರೂಪಾಯಿ ಅದು 12,85,000ಗೆ ಬಂದು ನಿಂತ್ಕೊಳ್ಳುತ್ತೆ. ಆಗ ನೀವು 20% ಸ್ಲ್ಯಾಬ್ ಅಲ್ಲಿ ಇರ್ತೀರಾ. 20% ಸ್ಲ್ಯಾಬ್ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡ್ಬೇಕಾಗಿ ಬರುತ್ತೆ. ಸ್ನೇಹಿತರೆ, ಗಮನಿಸಬೇಕಾಗಿರುವಂತ ವಿಷಯ ಇಷ್ಟೇ. ನಿಮ್ಮಲ್ಲಿ HES ಡಿಡಕ್ಷನ್ಸ್ ಆಪ್ಷನ್ಸ್ ಇತ್ತು, ಆಲ್ರೆಡಿ ಡಿಡಕ್ಷನ್ಸ್ ಇದೆ ನಿಮ್ ಕಡೆ ಅಂತಂದಾಗ ಓಲ್ಡ್ ಟ್ಯಾಕ್ಸ್ ರಿಸೈಮ್ ಏನಿದೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನಿಮ್ಮಲ್ಲಿ ಡಿಡಕ್ಷನ್ಸ್ ಇಲ್ಲ ಅಂತಂದ್ರೆ ನ್ಯೂ ಟ್ಯಾಕ್ಸ್ ರಿಸೈಮ್ ಏನಿದೆ ಅದನ್ನ ಯೂಸ್ ಮಾಡ್ಕೊಬಹುದು. ಕಾರಣ ಯಾಕೆ ಅಂತಂದ್ರೆ ಇಲ್ಲಿರುವಂತ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ, ಟ್ಯಾಕ್ಸ್ ಇಂಟ್ರೆಸ್ಟ್ ರೇಟ್ಸ್, ಟ್ಯಾಕ್ಸ್ ಪರ್ಸೆಂಟೇಜ್ ಏನಿದೆ ಕಡಿಮೆ ಇದೆ. 12 lakhs to 15 lakhs 20% ಬರುತ್ತೆ. ಎಬೋ 15 lakhs ನಿಮ್ಗೆ 30% ಬರುತ್ತೆ. ಬಟ್ ಪ್ರೀವಿಯಸ್ ಅಲ್ಲಿ ಏನಾಗುತ್ತೆ, ಎಬೋ 10 lakhs ನೀವು 30% 20% ಸ್ಲ್ಯಾಬ್ ಅಲ್ಲಿ ಇದ್ರಿ. ಸೊ ಎಬೋ 10 lakhs ಅಂತ ಬಂದ್ರೆ 30% ಸ್ಲ್ಯಾಬ್ಗೆ ಬಂದ್ಬಿಡ್ತಿದ್ರಿ. ಸೊ ಓಲ್ಡ್ ಟ್ಯಾಕ್ಸ್ ಪ್ರಕಾರ ಹೋದ್ರೆ ನೀವು 30% ಟ್ಯಾಕ್ಸ್ ಪೇ ಮಾಡಕ್ಕಾಗಿ ಬರುತ್ತೆ ನಿಮ್ಮಲ್ಲಿ ಡಿಡಕ್ಷನ್ಸ್ ಇಲ್ಲ ಅಂತಂದಾಗ. ಸೊ ಡಿಡಕ್ಷನ್ಸ್ ಇತ್ತು ಅಂತಂದ್ರೆ ಓಲ್ಡ್ ಟ್ಯಾಕ್ಸ್ ರಿಸೈಮ್ ನ ಯೂಸ್ ಮಾಡ್ಕೊಳ್ಳಿ. ಡಿಡಕ್ಷನ್ಸ್ ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನ್ಯೂ ಟ್ಯಾಕ್ಸ್ ರಿಸೈಮ್ ಏನಿದೆ ಅದನ್ನ ಚೂಸ್ ಮಾಡಬಹುದು. ಆಗ ನಿಮ್ಗೆ ಟ್ಯಾಕ್ಸ್ ರೇಟ್ ಕಡಿಮೆ ಆಗುತ್ತೆ. ಸೊ ಆಗಿದ್ರೆ ಈ ಟ್ಯಾಕ್ಸ್ ರಿಸೈಮ್ ಏನಿದೆ ಓಲ್ಡ್ ರಿಸೈಮ್ ಮತ್ತೆ ನ್ಯೂ ರಿಸೈಮ್ಗೆ ಸ್ವಿಚ್ ಆಗ್ಬೋದಾ? ಇದಕ್ಕೂ ಸಾಧ್ಯತೆಗಳಿದೆಯಾ? ನನ್ಗೆ ಗೊತ್ತಿಲ್ಲದೆ ಯಾವುದೋ ಒಂದು ಟ್ಯಾಕ್ಸ್ ರಿಸೈಮ್ ಲಾಸ್ಟ್ ಫೈಲ್ ಮಾಡಿ ಟ್ಯಾಕ್ಸ್ ಜಾಸ್ತಿ ಕಟ್ಬಿಟ್ಟಿದ್ದೀನಿ ಅಂತಂದ್ರೆ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ನೀವು ಪ್ರತಿ ವರ್ಷಕ್ಕೂ ಕೂಡ ಬೇಕಾದ್ರೆ ಓಲ್ಡ್ ರಿಸೈಮ್ ಮತ್ತೆ ನ್ಯೂ ರಿಸೈಮ್ ಬಗ್ಗೆ ಸ್ವಿಚ್ ಮಾಡ್ಕೊಳ್ಳುವಂತ ಆಪ್ಷನ್ಸ್ ಇರುತ್ತೆ. ವೆರಾ ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ಬಿಸ್ನೆಸ್ ಕ್ಲಾಸ್ಗೆ ಲೈಫ್ ಟೈಮ್ ಅಲ್ಲಿ ಒಂದ್ಸಲ ಆಪ್ಷನ್ ಇದೆ. ಸೊ ಅದನ್ನ ನೋಡಿ ಯೂಸ್ ಮಾಡ್ಕೊಬಹುದು. ನಿಮ್ಮಲ್ಲಿ ಇರುವಂತ ಡಿಡಕ್ಷನ್ಸ್ ಏನಿದೆ ಅದರ ಬೇಸಿಸ್ ಮೇಲೆ ಯಾವ ಟ್ಯಾಕ್ಸ್ ರಿಸೈಮ್ ಹೋಗ್ಬೇಕು ಅಂತ ನಿಮ್ಗೆ ಖಂಡಿತವಾಗ್ಲೂ ಡಿಸೈಡ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಸ್ನೇಹಿತರೆ, ಇಷ್ಟೊತ್ತು ನೋಡಿದಂತ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ, ಇನ್ಫಾರ್ಮೇಟಿವ್ ಆಗಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡಿ. ಜೊತೆಗೆ ಚಾನಲ್ಗೆ ಬಂದು ಫಸ್ಟ್ ಟೈಮ್ ನೀವು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಪೂರ್ತಿ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು. ಸೊ ವಿಡಿಯೋ ಪೂರ್ತಿ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಆ ರೀತಿ ಇದ್ರೆ ನಿಮ್ಮ ಕಮೆಂಟ್ಸ್ ಏನಿದೆ ಆ ಕಮೆಂಟ್ಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಪೂರ್ತಿ ವಿಡಿಯೋ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು.